ಕಟ್ಟು ಹೊಡೆದ ಮುಕುಲ್ ಚೌಧರಿ KKR ಬೌಲರ್ನ ಶಿಸ್ತಂಗೆ ತುಳಿದು ಹಾಕಿದ ಬ್ರೋ. ಬಾಲರ್ನ ಹಿಂಗೆ ಹೊಡೆದ 8 ಬಾಲ್ಗೆ 2 ರನ್ನು ಡೈರೆಕ್ಟ್ ಅನ್ನ ಮ್ಯಾಚ್ ಫಿನಿಶ್ ಮಾಡಿದ. ಅದೇನು ಖತರ್ನ ಫಿನಿಶ್. ಅದಕ್ಕಿಂತ ಮೊದಲು ಅರೇ ಬ್ರೋ KKRದವರು ಏನು ಮಾಡ್ತಾ ಇದ್ದೀರಾ ನೀವು? ರೋಹಿತ್ ಶರ್ಮಾ ನೋಡಿ, ರಿಂಕು ಸಿಂಗ್ ನಾವು ಎಕ್ಸ್ಟ್ರಾ ಪ್ಲೇಯರ್ ಆಗಿ ಕರ್ಕೊಂಡು ಹೋದಾನ. ಆದರೆ ಯಾವತ್ತೂ ಚಾನ್ಸ್ ಕೊಡಲಿಲ್ಲ. ಒಂದು ಮ್ಯಾಚಿಗೆ ಚಾನ್ಸ್ ಕೊಟ್ಟಿದ್ದ, ಅದು ಮಿಸ್ ಆಗಿ 4 ಹೊಡೆದ. ಅದನ್ನು ಬಿಡಿ, ರಿಂಕು ಸಿಂಗ್ಗೆ ಚಾನ್ಸ್ ಎಷ್ಟು ಕೊಡ್ತೀರಾ ನೀವು? ಕೊಟ್ಟು ಎಷ್ಟು ಕೊಡ್ತೀರಾ? ಒಂದು ಮ್ಯಾಚ್ ಬಿಡ್ರಲ್ಲ, ಅವನ ದಂಡಿ ಕುರಿಸಿ ಅವ್ನು ಸ್ವಲ್ಪ ಬೇಕು. ಆಡಲಿಲ್ಲ ಅಂದರೆ ಹಿಂಗಾಗುತ್ತೆ. ಅದೇನು ಎಷ್ಟು ಅಲ್ಲಿ ಮುಂದೆ 5-6 ಹೊಡೆದಿದ್ದಾನಲ್ಲ, ಅದರದಿಂದಾನೇ ಅನ್ನ ಪರ್ಫಾರ್ಮೆನ್ಸ್ ಇಲ್ಲ. ಪರ್ಫಾರ್ಮೆನ್ಸೇ ಇಲ್ಲ ಅನ್ನಂದು. ಅವ್ನಿಗೆ ಎದಕ್ಕೆ ಹೋಯ್ತೀವಿ ನಾವು? ಫಿನಿಶಿಂಗ್ ಅನ್ನ 4-5 ಬಾಲ್ ಆಡಿ 4 ರನ್ ತೆಗಿತಾರೆ. ಅದೇ ಒಂದು 20 ರನ್ ನೋಡಿ, ಅದೇ 4 ಬಾಲಲ್ಲಿ 20 ರನ್ ನೋಡಿ, ನಾವು ನಿಮ್ಗೆ ಒಪ್ಕೋತೀವಿ. ನೀನು ಏನಂದ್ರೆ ಒಂದು ಸ್ವಲ್ಪ ಮಾಡಿಯಾ. ಅದನ್ನು ಬಿಟ್ಟು ಆ 4 ಬಾಲ್ ಆಡಿ 2 ರನ್ ತೆಗೆದು ಹೆಂಗೆ? ಬಾಲರ್ ಚೆನ್ನಾಗಲ್ಲ. ಬಾಲರ್ ಚೆನ್ನಾಗಿ ಆಡ್ತಾನೆ ಅವನಿಗಿಂತ ಭಾರಿ. ಅದೇನು 5-6 ಹೊಡೆದಲ್ಲ, ಅವಾಗಿಂದ ಒಂದು ಡೆಡ್. ರಿಂಕು ಸಿಂಗ್ ಇಸ್ ಡೆಡ್. ಅದ್ರ ಮುಂದಿಂದ ಪರ್ಫಾರ್ಮೆನ್ಸೇ ಇಲ್ಲ. ಅದು 5-6ದಿಂದಾನೇ ಇಂಡಿಯನ್ ಟೀಮ್ಗೆ ಹೋದ. ಆ ಇಂಡಿಯನ್ ಟೀಮ್ದಿಂದಾನೇ ಅಲ್ಲಿ ಇಂಡಿಯನ್ ಟೀಮ್ ಒಳಗಡೆ ನೀವು ನೋಡಿರಬೇಕು, ರೋಹಿತ್ ಶರ್ಮಾ ಇವರಿಗೆ ಚಾನ್ಸೇ ಕೊಡಲಿಲ್ಲ. ಅದು ಒಂದು ಸ್ವಲ್ಪ ಇಂಜುರಿ ಆಯಿತು, ಒಂದು ಚಾನ್ಸ್ ಸಿಕ್ತು ಒಂದು ಮ್ಯಾಚು, ಅದಕ್ಕೆ ಒಂದು ಸ್ವಲ್ಪ ಮಿಸ್ ಆಗಿ 4 ಹೋಯಿತು. ಅದಕ್ಕೆ 400 ಸ್ಟ್ರೈಕ್, ಅದು ಫೈನಲ್ನಲ್ಲಿ. ಯಾಕೆ ಅಂದರೆ ರೋಹಿತ್ ಶರ್ಮಾಗೆ ಎಲ್ಲ ಇಂಡಿಯನ್ ಟೀಮ್ಸ್ ಕ್ಯಾಪ್ಟನ್ಗೆ ಎಲ್ಲರಿಗೂ ಗೊತ್ತಿದೆ. ಅದೇ ನಮಗೆ KKR ಕ್ಯಾಪ್ಟನ್ಗೆ ಗೊತ್ತಿಲ್ಲ ರಿಂಕು ಸಿಂಗ್ ಎಂಥ ಪ್ರೌಡ್ ಅಂತ. ಚಾನ್ಸ್ ಕೊಟ್ಟ ಎಷ್ಟು ಕೊಡಬೇಕು? ಇಷ್ಟು ಚಾನ್ಸಾ? ಬನ್ನಿ ಈಗ ಮ್ಯಾಚ್ ಕಡೆ ಬರೋಣ. ಮುಕುಲ್ ಚೌಧರಿ ಬ್ರೋ, ಇದನ್ನು ಹೊಡೆಯೋ ರೀತಿನ ಅಣ್ಣ ಡೊಮೆಸ್ಟಿಕಲ್ಲಿ ಪರ್ಫಾರ್ಮೆನ್ಸ್ ಖತರ್ನಾಕ್ ಮಾಡಿದ. ಇಲ್ಲೂ ಕೂಡ ಖತರ್ನಾಕ್ ಮಾಡಿದ ಬ್ರೋ. ಖತರ್ನಾಕು 8 ಬಾಲ್ಗೆ 2 ರನ್ ಇದ್ದಿದ್ದು. ಅನ್ನ 6-4 ಇತ್ತು. ಆದಮೇಲೆ ಏನೇ ಮಾತಾಡಲಿಲ್ಲ. ಅದೇನೋ 19ನೇ ಓವರು ಲಾಸ್ಟ್ ಬಾಲ್ಗೆ ಎಷ್ಟು ಎಲ್ಲಿ ನಾನು ಬರ್ಕೊಂಡಿದ್ದೇನೆ, ಲಾಸ್ಟ್ ಬಾಲ್ಗೆ 7 ಬಾಲ್ ಒಳಗೆ 20 ರನ್ ಬೇಕಾಗಿತ್ತು. ಅನ್ನ ಲಾಸ್ಟ್ ಬಾಲ್ಗೆ 1 ರನ್ ತೆಗಿಬೇಕಿತ್ತು. ಡೇವಿಡ್ ಮಿಲ್ಲರ್ ಏನು ಡೇವಿಡ್ ಮಿಲ್ಲರ್ ಈ ಜಾಗದಲ್ಲಿ ಇರ್ತಿತ್ತಂದರೆ ಎಲ್ಲ ಜನಕ್ಕೂ ಸೋಲ್ತಿತ್ತು. ಮುಕುಲ್ ಚೌಧರಿ ಇವರು ಏನು ಖತರ್ನಾಕ್ ಪ್ಲ್ಯಾನ್ ಮಾಡಿದ್ರೆ ಲಾಸ್ಟ್ ಬಾಲ್ಗೆ ಬೇಕಾಗಿತ್ತಲ್ಲ, ಅನ್ನ ಡೈರೆಕ್ಟ್ 6 ಹೊಡೆದ. ಯಾಕಂದರೆ ಅದು ಮುಂದಿನವ್ರಿಗೆ ಅಷ್ಟೊಂದು ಇದು ಇರಲಿಲ್ಲ, ಅಷ್ಟು ಪ್ರೆಷರ್ ಬರ್ತಿರ್ಲಿಲ್ಲ. ಅದೇ ಡೇವಿಡ್ ಮಿಲ್ಲರು ಬಾಲರ್ ಇವನು ಹೊಡೆಯೋದಿಲ್ಲ, ಅವನು ಭರೋಸಾನೇ ತಗೊಳ್ಳಿಲ್ಲ. ಇಲ್ಲಿ ನೋಡಿ, ಅವಂಗೆ ಬರ್ತಿತ್ತು ಮುಕುಲ್ ಚೌಧರಿಗೆ, ಆವೇಶ್ ಖಾನ್ ಮೇಲೆ ಭರೋಸಾ ಇತ್ತು. ಯಾರಾದರೂ ಅಷ್ಟು ಪ್ರೆಷರ್ ಒಳಗಡೆ ಬಾಲರ್ಗೂ ಪ್ರೆಷರ್ ಬಂದಿರುತ್ತೆ, ಇವನೇನೋ ಹೇಳ್ತಾನೆ ಒಂದನ್ನು ಆರಾಮಾಗಿ ತೆಗಿಬೋದು. ಅದೇನಾದರೂ ಮಿಸ್ ಆಗಿ ಹಿಂಗೆ ಬಿತ್ತಿದ್ರೇನು ಕೂಡ ತೆಗಿಬೋದು. ಅದು ಡೇವಿಡ್ ಮಿಲ್ಲರ್ ಅದನ್ನು ಆಡಲಿಲ್ಲ. ಅನ್ನ ಪಾಸಿಬಲ್ ಇದ್ದದ್ದು ಇಂಪಾಸಿಬಲ್ ಮಾಡ್ದ. ಎಲ್ಲ ಆಗಿ ಸೋದ್ಬಿಟ್ರು. ಇಲ್ಲಿ ನೋಡಿ, ಇದು ಹೆಂಗೆ ಖತರ್ನಾಕ್ ಆಡಿದ್ದಾನೆ. ಎಲ್ಲೇ ಚುಮ್ಮಾ ಇನ್ನಿಂಗ್ಸ್ ಬ್ರೋ. ಮುಕುಲ್ ಚೌಧರಿ ಇಸ್ ಅ ಕಿಂಗ್. ಇನ್ನೊಂದೆರಡು ಮ್ಯಾಚ್ ಹಿಂಗಾದರೆ ಇಂಡಿಯನ್ ಟೀಮಲ್ಲಿ ಇವನು ಕೂಡ ಬರ್ಬೋದಂತ ಅನ್ನಿಸುತ್ತೆ. ಆಮೇಲೆ ಇವತ್ತಿದೆ ಮ್ಯಾಚ್ RR ವರ್ಸಸ್ RCB. ನೋಡಬೇಕು ಯಾರ್ಯಾರು ಏನೇನು ಮಾಡ್ತಾರೆ. ಅದಕ್ಕಿಂತ ಮೊದಲು ಈ ಮ್ಯಾಚ್ ಮುಗಿಸೋಣ. ಮುಕುಲ್ ಚೌಧರಿ 8 ಬಾಲ್ಗೆ 2 ರನ್ನು. ಆಮೇಲೆ ನೋಡಬೇಕು 27 ಬಾಲ್ಗೆ 54, ಅದು ಫಿನಿಶಿಂಗ್. ಆಮೇಲೆ ನಿಮಗೆ ಗೊತ್ತಿದ್ದಾಳೆ ಮುಕುಲ್ ಚೌಧರಿ ಅವ್ರ ಎಲ್ಲರ ಅಪ್ಪರದ್ದು ಒಂದು ಡ್ರೀಮ್ ಇರುತ್ತೆ, ಅವನ ಮಗ ಏನಾದರೂ ಸಾಧಿಸಬೇಕು, ಏನಾದರೂ ಮಾಡಬೇಕು. ಅದೇ ಮುಕುಲ್ ಚೌಧರಿ ಅಪ್ಪಂದು ಕೂಡ ಒಂದು ಡ್ರೀಮ್ ಇತ್ತು, ಕ್ರಿಕೆಟರ್ ಆಗಬೇಕು ನನ್ನ ಮಗ. ಹುಟ್ಟುಗಿಂತ ಮೊದಲೇ ಹೇಳಿದಂತೆ. ಹಾಗೆ ಎಲ್ಲ ಫಾದರ್ದು ಡ್ರೀಮ್ ಇರುತ್ತೆ. ಅದನ್ನು ಡ್ರೀಮ್ ನಾವು ಕಂಪ್ಲೀಟ್ ಮಾಡೋದು ನಮ್ಮ ಇದು. ಈಗ ನೋಡಿ ನಾವು ಹೆಂಗಿದೆ, ಈಗ ಕಲಿತು ಎಲ್ಲ ಸಾಲಿ ಬಿಟ್ಟು ಎಲ್ಲ ಮನೆಯಾಗ ಕೂತಿದೆ ಅಲ್ಲ, ಹೀಗಾಗುತ್ತೆ. ಅದೇ ನಮ್ಮ ಅಪ್ಪನ ಡ್ರೀಮ್ ಏನಿದೆ ಅಂತ ಒಂದು ಸ್ವಲ್ಪ ತಿಳ್ಕೊಬೇಕು ನಾವು. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಹಂಗೆ ಖಾಲಿ ಪೀಲಿ ತಿರುಗಾಡೋದು ಹಾಗೆ ಹಿಂಗೆ ಈ ಹುಡುಗಿ ಆ ಹುಡುಗಿ ಅಂತ ಮಾಡ್ಕೊತ ಮಜಾ ಮಾಡೋದು ಅಷ್ಟೇ ಅಲ್ಲ. ಆಮೇಲೆ ಆವೇಶ್ ಖಾನು ಅನ್ನಂದು ಹೋದ ಸಲ ಆಗಿತ್ತು ಬರೋಬ್ಬರ ಹೆಲ್ಮೆಟ್ ತೆಗೆದು ಅದು ಒಗದಿದ್ದ. ಅದು ಯಾರ ಮುಂದೆ? RCB ಮುಂದೆ ಬ್ರೋ. ಒಂದಿನ ಏನು ತೆಗೆದ ಅನ್ನ ಹೆಲ್ಮೆಟ್ ತೆಗೆದೋದ. ಅದಕ್ಕೆ ಅನ್ನ ಈ ಸಲ ರಿಸ್ಕ್ ಬೇಡ ಅಂತ ಹೆಲ್ಮೆಟ್ಟು ಬದಲೇ ಆ ಓವರ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ತೆಗೆದುಬಿಟ್ಟಿದ್ದ. ಯಾಕಂದರೆ ಗೊತ್ತಿದೆಯಲ್ಲ ಆವೇಶ್ ಖಾನ್ ಇಲ್ಲಿ ಏನಾದರೂ ಒಂದು ಸ್ವಲ್ಪ ಮಾಡಿಂದ ಗೋಯಂಗ್ ಅವರು ತಡಕ್ ಕನಕ ಡುಮ್ಕು ಎಲ್ಲ ಮಾಡ್ತಾರೆ ಅಂತ. ಆಮೇಲೆ ಇದು ಸಂಜು ಗೋಯಂಕ್ ಬ್ರೋ, ಇವನು ಓನರಾ ಅಥವಾ ಯಾರ
ಹಿಂಗ ಬ್ರೋ ಎಲ್ಲಾದ್ರು ವರ್ಲ್ಡ್ ಕಪ್ ಅದು ಇದು ಗೆದ್ದರ್ಗತ್ತೆ T20 ಕಪ್ ಗೆದ್ದರ್ಗತ್ತೆ ಮಾಡ್ತಿದ್ದಾನೆ ಅವನು. ಪ್ರತಿಯೊಂದು ಮ್ಯಾಚ್ ಗೆದ್ರೆ ಕಣ್ಣಾಗಿನ ನೀರು. ಏನು ಇವನೇ ಮ್ಯಾಚ್ ಗೆಲ್ತಾ ಇದ್ದಾನೆ ಅಥವಾ ಯಾರಾದರೂ ಬೇರೆದವ್ರು ಗೆಲ್ತಾ ಇದ್ದಾರಾ? ಹಿಂಗ ಇಮೋಷ್ನಲ್ ಆಗೋದು ಹಿಂಗ. ಏನಾದರೂ ಒಂದು 20 ವರ್ಷದಲ್ಲಿ ಒಂದು ಮ್ಯಾಚ್ ಗೆದ್ದಿದ್ವಿ ಹಂಗೆ ಇಮೋಷ್ನಲ್ ಕಣ್ಣ ನೀರು. ಆರ್ಸಿದವ್ರು ಪಾಪ ಅಷ್ಟು 18 ವರ್ಷದಲ್ಲಿ ಒಂದು ಕಪ್ ಗೆದ್ದಾಗ ಹಂಗೆ ಮಾಡಲಿಲ್ಲ. ಆದರೆ ಇವನನ್ಕು ಯಾವಾಗ ಮ್ಯಾಚ್ ಗೆಲ್ಲುತ್ತೆ ಹಿಂಗೆ ಅಣ್ಣ ಕಣ್ಣೀರು ಇಟ್ಕೊಂಡು ಹೊಡ್ಕೊಂಡು ಬಂದ ಮ್ಯಾಚ್ ಗೆದ್ದಿದ್ದು ಕೂಡಲೇ. ಅಣ್ಣ ನೀವು ಒಂದು ಸ್ವಲ್ಪ ಓನರ್ ಇದ್ದೀವಿ, ಒಂದು ಸ್ವಲ್ಪ ತಿಳ್ಕೊಬೇಕು, ನಿಮ್ಮ ಹುಡುಗರಿಗೆ ಮೋಟಿವೇಶನ್ ಕೊಡಬೇಕು. ಇನ್ನು ಗೆದ್ರಲ್ಲ ಇನ್ನೊಂದು ಸ್ವಲ್ಪ ಗೆಲ್ಲಿ. ಅದನ್ನು ಬಿಟ್ಟು ಈಗ ನೋಡಿ, ಈಗ ನಾನು ನಮ್ಮ ಪಪ್ಪಾಗೆ ಒಂದು ಸ್ವಲ್ಪ ಈಗ 15,000 ರೂಪಾಯಿ ತಂದು ಕೊಟ್ಟನೆ ಅಂದರೆ ಅವ್ರು ಖುಷಿ ಆಗುತ್ತಾರೆ. ಆಮೇಲೆ ಇದನ್ನು ನಾನು ಖುಷಿ ಆಗುತ್ತೇನೆ, ಎಲ್ಲ ಶಾಂತ ಆಗುತ್ತೆ. ಅದೇ ನಮ್ಮ ಅಪ್ಪ ಅದ 15,000 ರೂಪಾಯಿ ಇದೇನೇ ಇಷ್ಟ ನಾ ಇದು ಕುಡಿಯಾಕೆ ಮುಗಿಸ್ತಾನೆ ಹಿಂಗೆ ಅಂದಂದ್ರೆ ಆಮೇಲೆ ನಮಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಒಂದು ಸ್ವಲ್ಪ ಹೆಚ್ಚು ಗಳಿಸ್ಬೇಕು, ನಮ್ಮ ಅಪ್ಪಗ ಖುಷಿ ಪಡಬೇಕು. ಅದಿಲ್ಲ ಇವನಿಗೆ ಇಲ್ಲ. ಓನರ್ ಅಂದರೆ ಹೆಂಗಿರ್ಬೇಕು? ಇಲ್ಲ ಒಂದು ಮ್ಯಾಚ್ ಇತ್ತು ಕಣ್ಣಾಗಿನ ನೀರು ಸುಯಿತು, ಕಣ್ಣಾಗಿನ ನೀರು ಸುಯಿತು, ಕಣ್ಣಾಗಿನ ನೀರು ಸುಯಿತು, ಕಣ್ಣಾಗಿನ ನೀರು ಸುಯಿತ್ಲೆಪ್ಪ. IPL ಗೆದ್ದು IPL ಗೆದ್ದು ಹಿಂಗೆ ಮಾಡ್ರಿ ಬ್ರೋ ಗೆದ್ರ ಒಂದು ಸ್ವಲ್ಪ ಇಮೋಷ್ನಲ್ ಆಗ್ಬೇಕು. ಅಂಥದ್ದಂತೂ ಅಳ್ಕೋತು ಗ್ರೌಂಡ್ಗೆ ಬಂದು ಇವ್ರ ತಗ್ಗೆ ಬಡ್ದು ಅದೇ ಸೋತ್ ಕೂಡಲೇ ಹೆಂಗೋ ಎಲ್ಲರನ್ನೂ ಕರೆದು ಠಿಣಿಕ್ ಬೈತಾರೆ. ಮತ್ತು ಅದೇ ಗೆದ್ದಿದ ಕೂಡಲೇ ಒಂದೆರಡು ಎರಡು ಮೂರು ಬ್ರೋ ಏನು ಕತ್ತನ ಮ್ಯಾಚು ಲಾಸ್ಟ್ ಬಾಲ್ ತನಕ ಹೋಗ್ತಾ ಇದೆ. ಈಗ 2 ಮ್ಯಾಚ್ ಇವತ್ತಿನ ಮ್ಯಾಚ್ ನೋಡಬೇಕು. RR ವರ್ಸಸ್ RCB ಯಾವ್ದು ಏನು ಗೆಲ್ಲುತ್ತೆ? ವೈಭವ್ ಸೂರ್ಯವಂಶಿ ಇವತ್ತು ಯಾಕೋ ನನಗೆ ಹಿಂಗೆ ಫೀಲಿಂಗ್ ಬರ್ತಾ ಇದೆಯಲ್ಲ, RCB ಇವತ್ತು ಮ್ಯಾಚ್ ಗೆಲ್ಲುತ್ತೆ. ವೈಭವ್ ಸೂರ್ಯವಂಶಿ ಇವತ್ತು ಯಾಕೋ ಫೇಲ್ ಆಗುತ್ತಾನೆ ಅನಿಸುತ್ತೆ. ನೋಡಬೇಕು ಏನು ವೈಭವ್ ಸೂರ್ಯವಂಶಿ ಏನು ದಪಾಕಿ ಕಿತ್ತಾಗುತ್ತಾರೆ ಅಂತ. ವರ್ಲ್ಡ್ ಕ್ಲಾಸ್ ಫಸ್ಟ್ ನಂಬರ್ 1 T20 ಬಾಲರ್ಗೂ ಕೂಡ ಹೊಡೆದ. ಹೊಡೆದ ಬುಮ್ರಾಗ ಫಸ್ಟ್ ಬಾಲ್ನಲ್ಲಿ 6 ಅಂದರೆ ಅನ್ನ ಟೀಮ್ ಇಂಡಿಯಾಗೆ ಸೆಲೆಕ್ಟು. ಬುಮ್ರಾಗೆ ಹಿಂಗೆ ಹೊಡ್ತಿದ್ರೆ ಅಲ್ಲಿ ನೋಡಿ ಪಾಕಿಸ್ತಾನದವ್ರು 1-2 6 ಹೊಡೆದು ಕೂಡಲೇ ಡೈರೆಕ್ಟ್ ಬುಕ್ಕ ಬರ್ತಿದ್ದಾರೆ. ಹೌ ಟು 6 ಇನ್ ಆ್ಯನ್ ಓವರ್. ಇದು ವೈಭವ್ ಸೂರ್ಯವಂಶಿ ಬ್ರೋ ಯಾಕೋ 3 ಮ್ಯಾಚ್ ಆಯಿತು, 2 ಮ್ಯಾಚ್ ಇತ್ತು ಕಂಟಿನ್ಯೂ ಖತರ್ನಾಕ್ ಆಡ್ತಾ ಇದ್ದಾನೆ. ಇವತ್ತು ಯಾಕೋ ನನಗೆ ಫೇಲ್ ಆಗೋ ಚಾನ್ಸಸ್ ಬಹಳ ಕಾಣಿಸ್ತಾ ಇದೆ. ಮತ್ತು ಯಶಸ್ವಿ ಜೈಸ್ವಾಲ್ ಈಗ 1 ಮ್ಯಾಚ್ ಆಡಿದಲ್ಲ, ಇನ್ನು 4 ಮ್ಯಾಚ್ ಕಂಟಿನ್ಯೂ ಡಾಕ್ ಹಾತನ ಒಳಗಡೆ ಔಟ್ ಆಗ್ತಾನೆ. ಯಾಕಂದ್ರೆ ಒಮ್ಮೆ ಎಲ್ಲ ತೆಗೆದುಬಿಟ್ಟಲ್ಲ. ಅವಾಗ ಹೋದ್ಸಲ ಹೆಂಗಾಗಿತ್ತು, ಹೋದ್ಸಲ 10 ಸಲ 15 ಬಾಲ್ಗೆ 50 ಬತ್ತು. ಆದಾಗ 11 ಬಾರಿನ ಬರಲಿಲ್ಲ. ಇಂಡಿಯನ್ ಟೀಮ್ಗೆ ಯಾವಾಗ ಸೆಲೆಕ್ಟ್ ಆದ ಅವಾಗಿಂದ ಆಡಲೇ ಇಲ್ಲ ಅವನು. ಇವರೆಲ್ಲರ IPL ಒಳಗಡೆ ಆಡ್ತಾರೆ. ಮತ್ತು T20 ವರ್ಲ್ಡ್ ಕಪ್ 2026 ಯಾರ್ಯಾರು ಗೆಲ್ಸಿದಾರಲ್ಲ ಅವ್ರಿಗೆ 1 ವಿಕೆಟ್ ಬರಲಿಲ್ಲ. ಬುಮ್ರಾ, ಹರ್ದೀಪ್ ಸಿಂಗು, ವರುಣ್ ಚಕ್ರವರ್ತಿ, ಮಿಸ್ಟ್ರಿ ಸ್ಪಿನ್ನರ್ ಎಲ್ಲಿದ್ದಾರೆ? ಮಿಸ್ಟ್ರಿ ಸ್ಪಿನ್ನರ್ ಯಾಕೆ ಆಡಲಿಲ್ಲ? ಆಮೇಲೆ ಸುನಿಲ್ ನಾರಾಯಣ್ ಕೂಡ ಚೆನ್ನಾಗಿ ಬಾಲಿಂಗ್ ಹಾಕಿದ್ರು, 4 ಓವರ್ ಹಾಕಿದ್ರು. ಅವ್ರಿಗೆ ಹೊಡಿಬೇಕಾದ್ರೆ ಮುಂದಿನ LSG ಅನಿಸ್ತಾ ಇದ್ರು. ನಾರಾಯಣ್ದು ಇದಿದೆ ಅಲ್ಲ ಬಾಲಿಂಗ್ ಸ್ಪೆಲ್ಲು 4 ಓವರ್ದು. ಸುನಿಲ್ ನಾರಾಯಣ್ ಏನಾದರೂ ಇರಲಿಲ್ಲ ಅಂದರೆ ಅವಾಗ 18-19 ಮ್ಯಾಚ್ ಮುಗಿತಿತ್ತು. ಅವ್ನು 4 ಓವರಲ್ಲೇ ಸ್ಲೋ ಆಗಿದ್ದು ಮ್ಯಾಚು. ಯಾಕಂದರೆ 4 ಎಕರೊಮ್ಮೆ ಕೂಡ ಇಲ್ಲ. ಆನಂದ್ ವಿಕೆಟ್ ಬರಲಿಲ್ಲ. ಅದೇ ಲಾಸ್ಟ್ ಬಾಲ್ಗೆ ಟಾಡಾಕಟ ಹೊಡ್ತಾ ಇದ್ದ, ಆಮೇಲೆ ವಿಕೆಟ್ ಆಯಿತು. ಇವ್ರು ಸ್ಪಿನ್ನರ್ಗೆ ಹೆಂಗೆ ವಿಕೆಟ್ ಇವ್ರು ತೊಗೋತಾರೆ ಗೊತ್ತಾ? ಬಾಲರ್ ಬ್ಯಾಟರ್ ಇರ್ತಾನಲ್ಲ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಅವನೇನಾದರೂ ತಾಕತ್ ಜೋಲಿ ಹಾಕಲಿಲ್ಲ ಅಂದರೆ ಡೈರೆಕ್ಟ್ ಕ್ಯಾಚ್ ಸಿಗುತ್ತೆ. 6 ಹೊಡೆಯೋಕ್ಕೆ ಟ್ರೈ ಮಾಡ್ತಾರಲ್ಲ, ಇಲ್ಲಾಂದರೆ 4 ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ. ಈಗ ಡೈರೆಕ್ಟ್ ಹೊಡೆದು ಕೂಡಲೇ ಅದು ಕ್ಯಾಚ್ ಸಿಗುತ್ತೆ. ಸ್ಲೋ ಮೊದಲೇ ಸ್ಲೋ ಹೋಗಿದ್ದಾರೆ. ಚಾನಲ್ ಹೊಸ ಇದೆ, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋಲ್ಲಿ. ಬಾಯ್.